ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ರೈತ ಚಳವಳಿಗೆ ಚಿತ್ರನಟ ವಿನೋದರಾಜ್ ಬೆಂಬಲ. ಕರ್ನಾಟಕ ರಾಜ್ಯ ರೈತ ಸಂಘ ಪಾಂಡುಪುರ ತಾಲೂಕು ಘಟಕ ವತಿಯಿಂದ ಹೇಮಾವತಿ ಅಚ್ಚುಕಟ್ಟು ವ್ಯಾಪ್ತಿಯ ಎಲ್ಲ ನೆಲೆಗಳಿಗೆ ನೀರು ಹರಿಸುವಂತೆ ಮತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವಂತೆ ಒತ್ತಾಯಿಸಿ ಸೋಮವಾರ ಪಾಂಡುಪುರ ಪಟ್ಟಣದ ಹೇಮಾವತಿ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂಭಾಗ ನಡೆಸಿದ ಪ್ರತಿಭಟನೆಗೆ ಚಲನಚಿತ್ರ ನಟ ವಿನೋದರಾಜ್ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೆಳೆ ಒಣಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ಅಚ್ಚುಕಟ್ಟು ವ್ಯಾಪ್ತಿಯ ಕೇರ್ಪೇಟೆ, ಪಾಂಡುಪುರ, ನಾಗಮಂಗಲ ತಾಲೂಕುಗಳ ಎಲ್ಲ ನಾಲೆಗಳಿಗೂ ನೀರು ಹರಿಸುವಂತೆ ಪ್ರತಿಭಟನೆಗಳು ಇದೇ ವೇಳೆ ಆಗ್ರಹಿಸಿದರು. ಈ ವೇಳೆ ಪ್ರತಿಭಟನಾಕಾರರೊಂದಿಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಗಂಗಾಧರ್ ಅವರು ದೂರವಾಣಿ ಮೂಲಕ ಮಾತನಾಡಿ, ಆಗಸ್ಟ್ 5ರಂದು ಹಾಸನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜನಪ್ರತಿನಿಧಿಗಳ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಚರ್ಚಿಸಿ ನಾಲೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಆಗಸ್ಟ್ 5ರ ಸಭೆ ಬಳಿಕ ನಾಲೆಗಳಿಗೆ ನೀರು ಹರಿಸದಿದ್ದರೆ ಮುಂದಾಗುವ ಎಲ್ಲ ಪರಿಣಾಮಗಳಿಗೆ ಅಧಿಕಾರಿ ವರ್ಗ ಬೆಲೆ ತೆರಬೇಕಾದೀತು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ, ಹಿರಿಯ ಮುಖಂಡರಾದ ಎಂಇ ರಾಜೇಗೌಡ, ಕೆಟಿ ಗೋವಿಂದೇಗೌಡ, ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಮಾಜಿ ಅಧ್ಯಕ್ಷರಾದ ಪಿ ನಾಗರಾಜು, ಕೆನ್ನಾಳ್ ವಿಜಯಕುಮಾರ್, ಅಮೃತಿ ರಾಜಶೇಖರ್, ಹರವು ಪ್ರಕಾಶ್, ಮುಖಂಡರಾದ ಅತ್ತಿಗನಹಳ್ಳಿ ಸಿದ್ದೇಗೌಡ, ಜಗದೀಶ್, ಕ್ಯಾತ್ನಹಳ್ಳಿ ರಾಘವ, ಎಚ್ಎಲ್ ಮುರಳೀಧರ್, ಕಾಳೆನಹಳ್ಳಿ ಆನಂದ್, ಆರವಳ್ಳಿ ಲಕ್ಷ್ಮೇಗೌಡ, ಹಳೆಬಿಟ್ಟು ತಿಮ್ಮೇಗೌಡ, ಕಾಳೆಗುಣಕೊಪ್ಪೆ ವೆಂಕಟೇಶ್, ಅಳಕೊಪ್ಪೆ ರೂಪ, ಕ್ಯಾತ್ನಹಳ್ಳಿ ಅನಿತಾ, ಯುವ ಮುಖಂಡ ದೀಪು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಯಾವಾಗಲೂ ರೈತ ಪರ ನಾವು ನೋಡ್ತಾ ಇರ್ತೀವಿ. ಅವ್ರನ್ನ ನಾವು ವೈಯಕ್ತಿಕವಾಗಿ ಗೊತ್ತಿಲ್ಲ ಅಂದ್ರೂ ಮಾಧ್ಯಮಗಳ ಮುಖಾಂತರ ಅವ್ರು ಮಾಡ್ತಕ್ಕಂಥ ಕೆಲಸಗಳ ಮುಖಾಂತರ ನಾವು ಅವ್ರು ನೋಡಿದ್ದೀವಿ. ಅವ್ರು ಬಂದಿರೋದು ನಮ್ಗೆಲ್ಲ ಸಂತೋಷ. ಆಗ ಈ ಸಭೆನ ಉದ್ದೇಶಿಸಿ ಅವರೊಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ತೇನೆ. ರೈತ ಮುಖಂಡರು ಹಾಗೂ ರೈತಾಪಿ ಬಂಧುಗಳಿಗೆ ಉತ್ಪೂರ್ವಕ ವಂದನೆಗಳು. ನಾನು ಶ್ರೀನಾಥ್ ಅಂದ್ಬಿಟ್ಟು ನಾನು ಇಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹವಾಮಾನ ವೈಪರೀತ್ಯದಿಂದಾಗಿ ಕಳೆದ ತಿಂಗಳಿಂದ ನೀರು ಮಳೆ ನಮ್ಮ ಏನು ಡ್ಯಾಮ್ಗಳು ಸ್ವಲ್ಪ ಹೆಚ್ಚಾಗಿ ನೀರು ಇತ್ತೀಚೆಗೆ ಬರ್ತಾ ಇದೆ. ತಮಗೂ ಅದು ತಿಳಿದ ವಿಷಯನೇ ಆಗಿರ್ತದೆ. ಸೊ ಜುಲೈ 15ನೇ ತಾರೀಕಿಂದ ನಮ್ಮ ಹೇಮಾವತಿನಲ್ಲಿ ಗಣನೀಯವಾಗಿ ನೀರು, ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರದಲ್ಲಿ ನೀರು ಮಳೆ ಬಿದ್ದು ಒಂದು ನಮಗೆ ಗೊತ್ತಿದ್ದಂಗೆ 14 TMC ಇವತ್ತುವರೆಗೆ ರೈಸ್ ಆಗಿ, ಅವತ್ತು ಕುಡಿಲಿಕ್ಕಷ್ಟಕ್ಕೆ ಸೀಮಿತವಾಗಿ ಇದು ಮಾಡಬೇಕು ಅಂದ್ಬಿಟ್ಟು ನಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರ ತೀರ್ಮಾನ ತಗೊಂಡಿತ್ತು. ಸೊ ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಬೆಳೆಗೆ ತೀರ್ಮಾನ ತಗೊಳ್ಳುವಂತಲೂ ತೀರ್ಮಾನ ಆಗಿತ್ತು. ಆ ಒಂದು ಪ್ರಕಟಣೆಯನ್ನು ನಮ್ಮ ವೃತ್ತ ಕಚೇರಿಯ ಸೂಪರಿಂಟೆಂಡೆಂಟ್ ಇಂಜಿನಿಯರು, ನಾನು ಎಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಕಂದಾಯ ಕಚೇರಿಗಳಾದಂಥ ಗ್ರಾಮ ಪಂಚಾಯತಿಗೆ ಎಲ್ಲೆಲ್ಲ ಹೊರಡಿಸಿದ್ದು. ಸೊ ಈಗ ಗಣನೀಯವಾಗಿ ನೀರು ಏರಿಕೆ ಆಗ್ತಾ ಇದೆ. ಸೊ ನಾಡಿದ್ದು ಗುರುವಾರ ಗೊರೂರಿನಲ್ಲಿ ಮತ್ತು ಹಾಸನದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಇದೆ. ಕೃಷಿ ಚಟುವಟಿಕೆಗೆ ನೀರು ಬಿಡಬೇಕು ಅಥವಾ ಜಾನುವಾರುಗಳು ಬಿಡಬೇಕಾ, ಕೆರೆಕಟ್ಟೆಗಳು ಬಿಡಬೇಕು ಅನ್ನೋದಿದೆ. ಈ ವಿಚಾರವಾಗಿ ನಮ್ಮ ಸೂಪರಿಂಟೆಂಡೆಂಟ್ ಈಗ ದೂರವಾಣಿ ಕರೆ ಮೂಲಕ ಮಾತಾಡ್ತಾರೆ. ನಾವು ದಯವಿಟ್ಟು ಆಲಿಸಿ. ನಾವು ಶ್ರೀನಿವಾಸ ಸರ್ ಮಾತಾಡೋದು. ಈಗ ನಮ್ಮ ರೈತ ಮುಖಂಡರು ಒತ್ತಾಯ ಮಾಡ್ತಾ ಇರೋದು ನಾಳೆಯಿಂದನೇ ನೀರು ಬಿಡಬೇಕು ಅನ್ನೋ ಥರದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ಉನ್ನತವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ ಅಂತಂದ್ರೆ 5ನೇ ತಾರೀಕು ಹಾಸನ DC ನೇತೃತ್ವದಲ್ಲಿ ಜನಪ್ರತಿನಿಧಿಗಳನ್ನ ಕರೆದಿದ್ದೇವೆ. ಅದು ನಾನು ಇಲ್ಲಿ ಪ್ರಶ್ನಿಸ್ತೇನೆ ಸರ್, ನಾನು ಹೇಳಿದೆ ಅದನ್ನ ಕರೆದ್ಬಿಟ್ಟು ಅವತ್ತಿನ ದಿನ ಈಗ ನಮ್ಗೆ ಕೆರೆ ಕಟ್ಟೆಗಳಿಗೆ ಮತ್ತೆ ಇದಕ್ಕೆ ನಾಲೆಗೆ ಹರಿಸೋ ಬಗ್ಗೆ ಅಲ್ಲಿಂದ ಅವರ ಎಲ್ಲ ಮಾತಾಡಿ ಅದು ಸರ್ಕಾರದ ಗಮನಕ್ಕೆ ತಗೊಬಂದು ಅದನ್ನ ಬಿಡೋ ವ್ಯವಸ್ಥೆಗೆ ಮಾಡ್ಬೇಕು ಅಂತ ಅವರು ಹಾಸನ DC ಅವರ ನೇತೃತ್ವ ಕರೆದಿದ್ದಾರೆ. ಈಗ ಅವತ್ತು 5ನೇ ತಾರೀಕು 12:12ವರೆಗೆ ಮೀಟಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ. ಈಗ ಅದ್ರ ಮೀಟಿಂಗ್ ಅಲ್ಲಿ ಈಗ ಅದನ್ನ ಡಿಸೈಡ್ ಮಾಡಿ ಪ್ರಸ್ತಾವನೆ ಸಲ್ಲಿಸ್ಬಿಟ್ಟು ಇಮಿಡಿಯೇಟ್ ಗೌರ್ಮೆಂಟ್ ಇಂದ ಈಗ 28 TMC ಈಗ ಪ್ರಸ್ತುತವಾಗಿದೆ. ಇನ್ಫ್ಲೋನು ಕೂಡ 12,000 12 ಚಿಲ್ಲರೆ ಬರ್ತದೆ ಸರ್. 12,000 ಬರ್ತಾ ಇದೆ. ಇನ್ಫ್ಲೋನು ಬರ್ತಾ ಇದೆ. ಇನ್ನೊಂದು ವಾರ 10 ದಿವಸದಲ್ಲಿ ತುಂಬುತ್ತೆ. ಯಾಕೆ ಬಿಡಬಾರ್ದು ಅನ್ನೋ ಒಂದು ಅಲ್ಲ, ಅದನ್ನ ಈಗ ತುಂಬಿದ್ರೆ ಈಗ ನೆಕ್ಸ್ಟ್ ಹೋಗ್ತಾ ಅದು ಕೆಪಾಸಿಟಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಪಾರ್ಟಿಸಿಪೇಟ್ ಏರಿಯಾ ಇನ್ಕ್ರೀಸ್ ಆಗ್ತದೆ. ಈಗ ಅದು ನಮ್ಗೆ ಇಷ್ಟ ಈಗ ಒಂದು ಲೆವೆಲ್ ವರೆಗೆ ಅಷ್ಟೇ ಅದು. ಆಮೇಲೆ ನಮ್ಮಿಂದ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು. ಅವರ ಹಕ್ಕೊತ್ತಾಯ KRS ಜಲಾಶಯಗಳೆಲ್ಲ ಕೊಟ್ಟಿದ್ದಾರೆ. ಸರ್ವಪಕ್ಷದಲ್ಲಿ ಎಲ್ಲ ಮಾತಾಡಾಯ್ತು ಒಂದು ಮಾತಾಡಿ ಸರ್. ಇಲ್ಲಿ ಮುಖಂಡರು ರಾಜಗೌಡರು ಮಾತಾಡ್ತಾರೆ ಅಂತ ಮಾತಾಡಿ. ಪುಡಿ ಸರ್ ನಮಸ್ಕಾರ ಸರ್. ನಮಸ್ಕಾರ.
ಈಗ ಬೆಂಗಳೂರು ನಗರಕ್ಕೆ ನೀರಿನ ಸಮಸ್ಯೆ, ಕುಡಿಯೋ ನೀರಿಗೆ ಯಾವ ICCಗಳು ಯಾವ ಸಮಿತಿಗಳು ಏನು ನಡೆಯುವುದಿಲ್ಲ. ನಮ್ಮ ಭಾಗದಲ್ಲಿ ನಾವು ಗ್ರಾಮೀಣ ಪ್ರದೇಶದ ರೈತರು, ನಾವು ಮನುಷ್ಯರಲ್ಲ, ನಗರವಾಸಿಗಳು ಮಾತ್ರ ಮನುಷ್ಯರು ಅಂತ ಆಲೋಚನೆ. ಇದಕ್ಕೆ ICC ಮೀಟಿಂಗು, ಇನ್ನೊಂದು DC ಅವರು ಕರೆಯೋದು, ಮಾತಾಡೋದು, ಇದು ಇಲ್ಲಿ ತನಕ ಮಳೆ ಬರ್ದೇನೆ ಇರ್ತಕ್ಕಂಥ ಭೀಕರವಾದಂಥ ಬರಗಾಲ ಸಮಸ್ಯೆ DC ಅವರಿಗೆ ಆಗಲಿ ಮತ್ತು ಇನ್ನಿತರ ಅಧಿಕಾರಿಗಳಿಗೆ ಆಗಲಿ ಗೊತ್ತಾಗಿರ್ಲಿಲ್ವಾ ಸರ್? ಸರ್ ಈಗ ಇದಕ್ಕೋಸ್ಕರ ಈಗ ಈ ಒಂದು ಇದರಲ್ಲಿ ಈಗ ಸ್ವಲ್ಪ ಮಳೆ ಆಗ್ತಾ ಇದೆ ಸರ್. ಈಗ ಸರಿ ಸರ್, ಮಳೆ ಬಂದಾಗ ನೀರು ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಮಳೆ ಬರ್ದೇನೆ ಇದ್ದಾಗ ಬರ್ನಿಂಗ್ ಇಶ್ಯೂ ಇತ್ತು ತಾನೇ ಗ್ರಾಮೀಣ ಪ್ರದೇಶದಲ್ಲಿ? ಅಂದ್ರೆ ಅದೇನಾಗಿತ್ತು ಅಂದ್ರೆ ಸರ್, ಜಲಾಶಯದಲ್ಲಿ ನಮ್ಗೆ ಅಷ್ಟಾಗಿ ನೀರು ನಮ್ಗೆ ಲಭ್ಯತೆ ಇರ್ಲಿಲ್ಲ ಸರ್. ಸರ್ ಯಾಕೆ ಸರ್ ಈಗ 15-20 ದಿವಸದಲ್ಲಿ ನಾನು ಚಕ್ರಾಪಟ್ಟಣ SCR ಜೊತೆ ಮಾತನಾಡೋ ಸಂದರ್ಭದಲ್ಲಿ 17 TMC ನೀರಿದೆ ಅಂತೇಳಿ ನನಗೆ ಹೇಳಿದ್ರು. 17 TMC ನೀರಿದ್ದಾಗ ಬಿಡ್ಬೋದಿತ್ತಲ್ಲ ಸರ್ ಕೆರೆ ಕಟ್ಟೆಗಳಿಗೆ? 17 TMC ಅದರಲ್ಲಿ ಟೆಸ್ಟ್ ಸ್ಟೋರೇಜ್ ಹೋದ್ರೆ ನಮ್ಗೊಂದು 14 TMC ಇತ್ತು ಸರ್. ಗ್ರಾಸ್ ಸ್ಟೋರೇಜ್ 17 TMC ಇತ್ತು ಸರ್. ಹೌದು, ಈಗ 14 TMC ಯಾವಾಗ ತಾವು ಕೇಳ್ದಾಗಿತ್ತು ಸರ್ ಅದು ಇತ್ತು. ಈಗ ನಮ್ಗೆ ಈ ಒಂದು ವಿಚಾರದಲ್ಲಿ ಮಳೆ ಬರುತ್ತೋ ಇಲ್ವೋ ಅನ್ನೋದು ಒಂದು ಇದಾಗಿತ್ತು ಸರ್. ಈಗ ನಮ್ಗೆ ಮುಂದಿನ ದಿನ ಈಗ ಈ ಒಂದು ಎಲ್ಲಿನೋ ಒಂದು ಎಫೆಕ್ಟ್ ಅಲ್ಲಿ ಮಳೆ ಬರುತ್ತೋ ಇಲ್ವೋ ಅನ್ನೋದು ನಮ್ಗೊಂದು ಇದಾಗಿತ್ತು. ಆಮೇಲೆ ನಮ್ಗೆ ಕುಡಿಯ ನೀರಿಗೆ ಮೊದಲು ಪ್ರಾಮುಖ್ಯತೆ ಫಸ್ಟ್ ಇತ್ತು ಸರ್. ಯಾಕಂದ್ರೆ ನೆಕ್ಸ್ಟ್ ನಾವು ಮುಂದಕ್ಕೆ ಮಳೆ ಬರ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಕುಡಿಯ ನೀರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಪಿಟಿಷನ್ ಮಾಡ್ಕೊಂಡಿದ್ವಿ ಸರ್. ಈಗ ಅದು ಸ್ವಲ್ಪ ಮಳೆ ಆಗ್ತಾ ಇದೆ ಸರ್. ಇನ್ಫೋ ಇವತ್ತಿನ ದಿನ 12,200 ಕ್ಯೂಸೆಕ್ಸ್ ಇದೆ ಸರ್. ಇದೇ ತರ ಒಂದು ಮಳೆ ಆದ್ರೆ ಇದಾಗುತ್ತೆ. ನಾವು 5ನೇ ತಾರೀಕು ಹಾಸನ DC ಅವರ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ಸಭೆ ಕರೆದು ಈಗ ಅದನ್ನ ನೀರನ್ನ ಇದನ್ನ ಬಿಡಬೇಕು ನಾಲೆಗಳಿಗೆ ಅನ್ನೋದನ್ನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ನಾವು ಅದ್ರಲ್ಲಿ ತೀರ್ಮಾನ ತಗೊಳ್ತಾರೆ ಸರ್. ಬಂದು ಅದನ್ನ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಿ ಹಸು ಒಂದು ವ್ಯವಸ್ಥೆನ ಇದು ಮಾಡ್ತಾ ಇದ್ದೀವಿ ಸರ್. ಇವಾಗ ಹೇಳಿಸ್ಕೊಂಡು ಮಾಡುವಂತ ಪರಿಸ್ಥಿತಿ ಭವಿಷ್ಯದಲ್ಲಿ ಕರ್ನಾಟಕಕ್ಕೆ ಬರಬಾರ್ದು. ಅವರವರೇ ಎಚ್ಚರಿಕೆ ತಗೊಂಡ ಕೆಲಸ ಮಾಡ್ಬಿಟ್ಟು ಇದಕ್ಕೊಂದು ಹೋರಾಟ ಮಾಡ್ಬಿಟ್ಟು ನಮ್ಮ ನೀರನ್ನ ತಗೊಳಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಅದನ್ನ ಪರಿಸ್ಥಿತಿಗಳು ಬರಬಾರ್ದು. ರೈತರಿಗೆ ತೊಂದರೆ ಬರಬಾರ್ದು. ಬರ್ತಾ ಇರ್ತಾರೆ. ಮುಂದಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಹೇಳ್ತಾನೆ ಅವ್ರು ಹರಿಸುವಂತ ಕೆಲಸ ಮಾಡ್ಬಿಟ್ಟು ನೀರು ತುಂಬಿದ ಮೇಲೆ ಮೊನ್ನೆ 15 ಮಾತಾಡಿದೆ ನಾನು. ಈ ಮೇಕೆದಾಟಿನ ವಿಷಯ ಕೂಡ ಅಷ್ಟೇ. ಅವರು ಕೃಷ್ಣರಾಜೇಂದ್ರ ಒಡೆಯರ್ ಕೂಡ ಅವ್ರು ಯಾವ ಕಟ್ಕೋಬಹುದು, ನೀವು ವಿದ್ಯುತ್ ಶಕ್ತಿನ ನೀವೇ ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿ. ಅದಕ್ಕೆ ಇನ್ನೊಂದು ಪರ್ಮಿಷನ್ ಬೇಕಾಗಿಲ್ಲ. ಅದು 1994-95 ಅದು ಮಾರ್ಕ್ ಆಗಿದೆ ಟ್ರಿಬ್ಯುನಲ್ನಲ್ಲಿ. ಎಲ್ಲ ಅಷ್ಟು ಜನ ಕಷ್ಟಪಟ್ಟು ಹೋರಾಡಿನೇ ಇದ್ದಾರೆ. ನೀರು ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ನೀರನ್ನ ನಾವೇ ಕೇಳಕ್ಕೆ ಇಷ್ಟು ಒಂದು ಕಷ್ಟಪಡ್ಬೇಕನ್ನುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅಂದರೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ಈಗ ಸದ್ಯಕ್ಕೆ 2 ಕಡೆ ಒಂದು ಕಡೆ ಹೋಗ್ಬಿಟ್ಟು ಬಂದೆ. ಪಾಪ ಯಾರು ಆತ್ಮಹತ್ಯೆ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ನಮ್ಮಿಂದ ಏನಾಗುತ್ತೆ. ನನ್ನ ತಾಯಿಯವರು ಯಾವಾಗಲೂ ಹೇಳಿದ್ದಾರೆ ರೈತರ ಪರವಾಗಿ ಯಾವಾಗಲೂ ಇರಪ್ಪ ಕಷ್ಟದಲ್ಲಿದ್ದಾರೆ ಅವರು ಅಂತ. ಮೊನ್ನೆ ಈಗ ನಮಗೂ ಅಲ್ಲಿ ನೆಲಮಂಗಲ ಆ ಕಡೆ ಸುತ್ತಮುತ್ತಲು ಕಂಪ್ಲೀಟು ತೊಗರಿ ಒಣಗ್ತಾ ಇದೆ. ಪಾಪ ಅವರೇ ಎಲ್ಲ ಕಾಯಿ ಹೂವೆಲ್ಲ ಉದುರೋಗ್ತಾ ಇದೆ. ಕೊಯ್ದು ದನಕ್ಕೆ ಹಾಕ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಆಗಿರುವಷ್ಟು 5-6 ಎಕರೆವರೆಗೂ ನಾವು ನಮ್ಮ ಮೋಟರ್ನ ಜನರೇಟರ್ ಹಾಕಿ ನಾನು ನೀರು ಬಿಡಿಸಲಿಲ್ಲ. ಅಷ್ಟಾದರೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅದೇನೋ ಈ ಮಳೆ ಸ್ವಲ್ಪ ಪಿಕಪ್ ಆಗಿ ಚೆನ್ನಾಗಾಗಿ ಸರಿ ಹೋದ್ರೆ ಹೋಗ್ಬೇಕು. ವರ್ಣನ ಕೃಪೆ ಮಾತ್ರ ರೈತರ ಮೇಲೆ ಯಾವ ಸದಾಕಾಲ ಇರ್ಬೇಕಲ್ಲ. ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಇದನ್ನ ಇಷ್ಟೊಂದು ಹಿಂಸೆ ಪಡ್ಕೊಂಡು ಜನ ಕೇಳೋ ಪರಿಸ್ಥಿತಿ ಬರಬಾರ್ದು. ಭವಿಷ್ಯದಲ್ಲಾದರೂ ಈ ಅವಧಿಯಲ್ಲಿ, ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳು ಖಂಡಿತ ಅವರು ಭಾರಿ ಬೇಗ ತೀರ್ಮಾನ ತಗೊಂಡು ಆದಷ್ಟು ಬೇಗ ಇದನ್ನ ಹರಿಸಿ ರೈತರ ಸಂಕಷ್ಟನ ಪಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ತಾಯಿಯವರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ತಾಲೂಕಲ್ಲೇ ಸಾವಿರಾರು ಮರ ಮಾತಾಡ್ತಾರೆ ನಮ್ಮವರು. ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನಮ್ಗೆ ಅಧಿಕಾರ ಕೊಟ್ಟದ್ರೆ ನೀರನ್ನ ಬಳಸ್ಕೊಳ್ಳುವಂತ ಅಧಿಕಾರವನ್ನು ನಾವು ಯಾರು ಮಾಡ್ತಾ ಇಲ್ಲ. ಮಾತಾಡ್ತಾ ಇದೀವಿ.
ಸರ್ಕಾರ ಎಲ್ಲಾನು ಕೊಟ್ಟಿದೆ. ಬರೀ ನಾವು ಹೋರಾಟ ಮಾಡ್ತೀವಿ ಹೊತ್ತು ತಳಹದಿಗೆ ಹೋಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಅದು ರೆಕಾರ್ಡ್ ಎಲ್ಲ ಕೆಲಸ ಆಗಿದೆ. ನಮ್ಮ ಪರವಾಗಿನೇ ಇಲ್ಲ, ಇದು ಸುಪ್ರೀಂ ಕೋರ್ಟ್ ಎಲ್ಲ ನಮ್ಮ ಪರವಾಗಿ ಇದೆ. ಎಲ್ಲ ಕಾನೂನು ಎತ್ತು ವಾದಿಸೋರು ಇಲ್ಲ. ಡ್ಯಾಮು ನಮ್ಮ ಕೈಲಿದೆ. ನಾವು ಬಳಸ್ಕೊತಾ ಇಲ್ಲ. ಒಂದು ಕೊರೆಗೆ ಸಿಕ್ಕಾಕೋತದೆ. ಭತ್ತ ಕೊಯ್ಯಕ್ಕಾಗಲ್ಲ. ಒಂದು ತೆನೆ ಆಗತ್ತೆ, ಇನ್ನೊಂದು ತಿರುಗಿ ಹಸಿ ಆಗಿರುತ್ತೆ, ತಿರುಗಿ ಆ ತೆನೆ ಅದು ಉದುರೋಗುತ್ತೆ, ಆ ರೀತಿ ಬರುತ್ತೆ. ಅದು ಕೊರೆಗೆ ಸಿಕ್ಕಾಕೋತದೆ. ನೀನು 10 ದಿವಸ ಬಿಟ್ಟರೆ ಧನ್ಯವಾದಗಳನ್ನು ಹೇಳ್ತೀವಿ. ಬಟ್ ಒಂದು ವೇಳೆ ಜನಪ್ರತಿನಿಧಿಗಳಿಗೆ ರೈತ ಸಂಘದ ತೀರ್ಮಾನ ಇದೆಯಾ, ನಾವು ಇವತ್ತು ನೀರು ಬಿಡಲಿಲ್ಲ ಅಂದ್ರೆ ರೈತರ ದಿಕ್ಕು ತಪ್ತಾರೆ. ನಾಳೆ ಆಗ್ತಕ್ಕಂಥ ಆಗು ಹೋಗುಗಳಿಗೆ ಸರ್ಕಾರ ನೀವೇ ಜವಾಬ್ದಾರ ಆಗಬೇಕಾಗ್ತದೆ. ನಮ್ಮ ಅಧಿಕಾರಿಗಳನ್ನ ಬ್ಲೇಮ್ ಮಾಡಬೇಡಿ. ಆಯ್ತು ಸರ್, ಈಗ ICC ಮೀಟಿಂಗ್ಗೆ ನಮ್ಮ ಜನಪ್ರತಿನಿಧಿಗಳ ಮೀಟಿಂಗ್ ಅಂತಲೇ ಇಟ್ಕೊಳ್ಳೋಣ. ಜನಪ್ರತಿನಿಧಿಗಳ ಮೀಟಿಂಗ್ಗೆ ಈ ಭಾಗದ ಶಾಸಕರು ಪಾಂಡವಪುರ, ನಾಗಮಂಗಲ, KR-ಪೇಟೆ ಇವ್ರನ್ನ ಕರೆದಿಲ್ವಲ್ಲ? ನಿಮ್ಮ ಆಹ್ವಾನ ಪತ್ರಿಕೆ ಇಲ್ಲಿದೆ, ಪತ್ರ ಇಲ್ಲಿದೆ. ಹೇಮಾವತಿ ಹಾಸನ ಜಿಲ್ಲೆಗೆ ಮಾತ್ರನಾ? ಕೆನಾಲ್ಗೆ ನೀರು, ಕುಡಿಯೋ ನೀರಿಗೆ ಎತ್ತಿರೋ ಬೆಳೆಗೆ ಎತ್ತಿರೋ ನಮ್ಗೆ ಗೊತ್ತಿಲ್ಲ. 5ನೇ ತಾರೀಕು ಗೇಟ್ ಓಪನ್ ಆಗ್ಬೇಕು. ಆಗ್ಲಿಲ್ಲ ಅಂತಂದ್ರೆ ಕಾನೂನನ್ನ ನಾವು ಕೈಗೆ ತಗೊಳ್ಳೋ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಆ ಹಸಿವನ್ನ ನೀಗಕ್ಕಾಗಲ್ಲ. ಆಗ ನೀವು ನಮ್ಮನ್ನ ಯಾರನ್ನು ಬ್ಲೇಮ್ ಮಾಡಕ್ ಬರಬಾರ್ದು. ನಿಮ್ಮನ್ನ ಸಂಬಂಧಿಕರು ಅಥವಾ ಇನ್ನೊಂದು ಅಧಿಕಾರಿ ಇನ್ನೊಂದು ನೋಡಲ್ಲ. ಆಗ ಬೇರೆ ತರ ತೀರ್ಮಾನ ಆಯ್ತದೆ. ಆ ಎಲ್ಲ ಆಗು ಹೋಗುಗಳಿಗೆ ನೀವೇ ಹೊಣೆಗಾರರಾಗಬೇಕಾಯ್ತದೆ ಇಲಾಖೆಯವರು. ಆತರ ಏನು ಇದಾಗೋದಿಲ್ಲ ಸರ್. ನಮ್ಗೆ ಕಾಲಾವಕಾಶ 5ನೇ ತಾರೀಕಲ್ಲಿ ಏನು ಮೀಟಿಂಗ್ ಎಲ್ಲ ಎಲ್ಲಿಟ್ ಆಗುತ್ತೆ ಅದನ್ನ ತಮಗೆ ಹೇಳ್ತೀನಿ ಸರ್. ನೀವು ಸುತ್ತಿ ಬಳಸಿ ಮೀಟಿಂಗ್ ತೀರ್ಮಾನಕ್ಕೆ ಬರ್ತಾ ಇದ್ದೀರಿ. ಸುತ್ತಿ ಬಳಸಿ ಎತ್ತಿಂದ ನಾವು ಹೆಂಗೆ ಮಾತಾಡ್ಕೊಂಬಂದು ನೀವು ಅಲ್ಲಿಗೆ 5ನೇ ತಾರೀಕು ತೀರ್ಮಾನ ಮೀಟಿಂಗ್ ಅಲ್ಲಿ ಏನಾಯ್ತದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಅದರ್ವೈಸ್ ನಾವು ಏಕ ವ್ಯಕ್ತಿಯಾಗಿ ನಾವು ತೀರ್ಮಾನ ತಗೊಳಕ್ ಆಗಲ್ಲ ಅನ್ನೋ ಐಡಿಯಾ ಬರೋಂಗೆ ನೀವು ಹೇಳ್ತಾ ಇದ್ದೀರಿ. ಕಾಲುವೆಲ್ಲಿ ನೀರು ಬಿಡಕ್ಕಾಗತ್ತಿಲ್ಲ ಅಂದ್ರೆ ಬಟ್ ನಮ್ಗೆ ಒಂದು ಅಧಿಕೃತ ಆದೇಶ ಬೇಕಾಗುತ್ತೆ ಸರ್. ಅದನ್ನ ಸರ್ಕಾರದ ಮಟ್ಟಕ್ಕೆ ತಗೊಂಡ್ಬರ್ತೀವಿ ಸರ್. 5ನೇ ತಾರೀಕಿಗೆ ಎಲ್ಲರೂ ಸೇರ್ಕೊಂತಾರಲ್ಲ ಸರ್, ಅವತ್ತಿನ ದಿನ ನಾವು ಒಂದು ತೀರ್ಮಾನ ತಗೊಂಡ್ತೀವಿ ಸರ್. ಆಗಿದ್ರೆ ಒಂದ್ ಕೆಲಸ ಮಾಡಿ, 5ನೇ ತಾರೀಕು ಕರಾರುವಾಕ್ಕೆ ನೀರು ಬಿಡ್ತೀವಿ ಅಂತ ಭರವಸೆ ನಾನು ಕೊಡಿ. ಅಲ್ಲ ನೀವು ಗಮನಕ್ಕೆ ಅಲ್ಲ ಸರ್, ಗಮನಕ್ಕೆ ಹಿಂದೆ ಕಳೆದ ಬಾರಿ ನಾವು KR-ಪೇಟೆಯವರು ಗಲಾಟೆ ಮಾಡಿದ್ವಿ. ಬೇಸಿಗೆನಲ್ಲಿ ತುಮಕೂರು ಭಾಗಕ್ಕೆ 2-3 ಕಟ್ ನೀರು ಕೊಟ್ರಿ. ಯಾವ ICCನೂ ಇಲ್ದೇನೆ ಕೊಟ್ರಿ. KN ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು, ICC ಚೇರ್ಮನ್ ಆಗಿದ್ರು. ಅವರ ಇನ್ಫ್ಲೂಯೆನ್ಸ್ ಮೇಲೆ 2-3 ಕಟ್ ನೀರು ICC ನಲ್ಲಿ ಒಂದು ರಿಸರ್ವ್ ಆಗಿತ್ತು ಸರ್. 1.61 TMC ಕುಟ್ಟಳ್ಳಿ ಕೆರೆಗೆ ಅಂತ ಬಿಡ್ಬೇಕು. ಲಾಸ್ಟ್ ICC ಅದು ಪ್ರೊಸೀಡಿಂಗ್ಸ್ ಅಲ್ಲಿ ಬಂದಿತ್ತು ಸರ್. ಅದ್ರ ಪ್ರಕಾರವಾಗಿ ಅದು ಇರುತ್ತೆ ಸರ್. ತುಮಕೂರು ಕುಡಿಯೋ ನೀರಿಗೆ ಸರ್, ಅದು ಕೆರೆಗೆ ತುಮಕೂರು ಕುಡಿಯೋ ನೀರಿಗೆ. ಆಯ್ತು ಸರ್, ಕುಡಿಯೋ ನೀರು KR-ಪೇಟೆಯಲ್ಲಿ ಹಂಗಾರೆ ನಾವು ಕೆರೆನಲ್ಲಿ ನೀರು ಕುಡಿಯೋದೇ ಇಲ್ವೇ ಯಾರುವೆ? ಇಲ್ಲ ಸರ್, ಇಲ್ಲಿಗೂ ಬರುತ್ತೆ ಸರ್. ಇಲ್ಲಿಗೆ ಅಲ್ಲಲ್ಲ ಆತರ ಏನಿಲ್ಲ ಸರ್. ಎಲ್ಲ ಈಗ ನಮ್ಮಲ್ಲಿ ಹೇಮಾವತಿ 2ನೇ ನಾಲೆ, ಮತ್ತೆ ಹೇಮಾವತಿ 1ನೇ ನಾಲೆ, ಮತ್ತೆ ಹೇಮಾವತಿ ಬಲ ಮೇಲ್ದಂಡೆ ನಾಲೆ, ಈ ತರ ಎಲ್ಲ ಇದೆ ಸರ್. ನಮಗೂ ಕುಡಿಯಕ್ಕೆ ನೀರು ಬೇಕು ಸರ್. ಅದರಲ್ಲಿ ಮಂಡ್ಯ ಮತ್ತೆ ಹಾಸನ ಭಾಗಕ್ಕೆ ಕುಡಿಯೋ ನೀರಿಗೆ ಬೇಕಾಗುತ್ತೆ ಸರ್. ಅದಕ್ಕಿಂತ ಮುಂಚಿತವಾಗಿ 1 ತಿಂಗಳು ಮುಂಚಿತವಾಗಿ ಕರೆದು ಇದೆಲ್ಲಾನು ಯೋಚನೆ ಮಾಡಬಹುದಾ ಅಂತ ನಾನು ಕೇಳೋದು ಸರ್. ಅದನ್ನ ಈಗ ಅದಕ್ಕೋಸ್ಕರ ನಾವು 5ನೇ ತಾರೀಕು ಅದನ್ನ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ. ನಾನು ಹೇಳೋದು ಜೂನ್ ನಲ್ಲಿ ಕರಿಬೋದೈತಲ್ಲ ಸರ್, ನೀರ್ ಇಲ್ದೋದ್ರು ಈಗ ನಾವು ಯಾವಾಗ್ಲೂ ಆಶಾಭಾವನೆಯಲ್ಲಿ ಇರ್ಬೇಕು. ಈ ನಮ್ಮ ಗೊರೂರು ಕಟ್ಟಿದಾಗಿಂದ 1931ಕ್ಕೆ ನಮ್ಮ KRS ಕಟ್ಟಿದಾಗಿಂದ ಯಾವತ್ತೂ ನಾವು 5 ಬೆಳೆನ ಕಳ್ಕೊಂಡಿಲ್ಲ, 1 ಬೆಳೆನ. ನನ್ನ ಅನುಭವದಲ್ಲಿ ನನಗೀಗ 70 ವರ್ಷ, ನನ್ನ 62 ವರ್ಷ ನನಗೆ ಚೆನ್ನಾಗಿ ಗೊತ್ತು ನನಗೆ ವ್ಯವಸಾಯದ ಬಗ್ಗೆ. ನಾವು ಯಾವತ್ತೂ ಕಳ್ಕೊಂಡಿಲ್ಲ. ಈ ದೃಷ್ಟಿಯಲ್ಲಿ ನಾವ್ ಹೇಳೋದು, ಈಗ ನೀವು ಆಗಸ್ಟ್ ಬಂದಿದೆ, ಆಗಸ್ಟ್ ನಲ್ಲಿ ನೀವು ಮೀಟಿಂಗ್ ಈಗ ನೀರು ಬಂದ
ಯಾಕಂದ್ರೆ ಅಲ್ಲಿ ನಾವು ನೀರು ಬಿಡ್ದಾದ್ರೆ ಸರ್ ನನಗ್ ಗೊತ್ತು ಕಾಲುವೆ ಸ್ಥಿತಿಗತಿ ಏನು ಅಂತ. ಕಾಲುವೆಗಳೇ ಮರಗಳಿಂದ ಇನ್ನೊಂದು ಕಸದಿಂದ ತುಂಬೋಗಿರ್ತವೆ. ಈ 6 ತಿಂಗಳಲ್ಲಿ ನೀರು ಬಿಟ್ಟಿರ್ತೀವಲ್ಲ, ಅದನ್ನ ನೋಡ್ಬೇಕು ಫಸ್ಟ್ ಇಂಜಿನಿಯರ್ಸು. ಅದನ್ನ ನೋಡಿ ಇವೆಲ್ಲ ಅಪ್ ಟು ಡೇಟ್ ಆಗಿದ್ದಾವ, ನೀರು ಬಂದೇಟ್ಗೆ ಬಿಟ್ರೆ ಅದು ಸಲೀಸಾಗಿ ಹೋಗುತ್ತಾ ಅನ್ನೋದೆಲ್ಲ ನೋಡ್ಕೋಬೇಕು ಸರ್. ಮಧ್ಯದಲ್ಲಿ ನಾನು ನೋಡಿದ್ದೀನಿ 6 ತಿಂಗಳು ಹರಿಯೋ ಕಾಲುವೆಗಳನ್ನ ಮರಗಳೇ ಕಡ್ದು ಅರ್ಧ ಮರ ಕಡ್ಕೊಂಡು ಹೋಗಿರ್ತಾರೆ, ಬಾಕಿದ ಅಲ್ಲೇ ಬಿದ್ದಿರ್ತದೆ. ಅದಕ್ಕೆ ನೀರು ಬಿಟ್ರೆ ನೀವು ಅವು ಸಲೀಸ್ ಬರೋದೇ ಇಲ್ಲ. ನಾನು ಹೇಳೋದು ಇವೆಲ್ಲ ಮುಂದಾಗಿ ಆಲೋಚನೆ ಮಾಡ್ಬೇಕು ಸರ್. ನಾನು ಹೇಳೋದು ನೀವು ಇನ್ನು 15 ದಿವಸ ಬಿಟ್ಟ ಮೇಲೆ ನಿರಂತರವಾಗಿ ನೀರು ಹಾಯಿಸಿದ್ರು ನಾವು ಭತ್ತ ಬೆಳೆಯಕ್ಕೆ ಆಗೋದಿಲ್ಲ, ಭತ್ತ ನಮ್ಗೆ ಆಗೋದು ಇಲ್ಲ. ನನ್ನ ಅನುಭವದಲ್ಲಿ, ನಿಮ್ಮ ಅನುಭವದಲ್ಲಿ ಹೆಂಗಿರೋದು ಕಾಣೆ. ನಮ್ಮ ಅನುಭವ ಇದೇ 20 ವರ್ಷಗಳ ಕಾಲ ಇಲ್ಲೇ ನೀರಾವರಿ ಸರ್. ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ಗಮನ ಇದೆ ಸರ್. ಈಗ ನಾವ್ ಹೇಳೋದು ಸರ್, ಈಗ ನಾವೆಲ್ಲ ಸೇರಿದ್ದೀವಿ. ಈಗ ನೀವು 5ನೇ ತಾರೀಕು ಕರೆದಿದ್ದೀರಿ. ಅದೇ ಕತ್ತ ನಮ್ ಕಡೆ ಎಲ್ಲ ಅದೇ ಹೇಳೋದು, ನೀರಾವರಿ ಸಲಹಾ ಸಮಿತಿ ಅಂತ. ಅದಾಯ್ತು ಸರ್. ಈಗ ನಮ್ಗೇನ್ ಗೊತ್ತಾ ಸರ್, ಅವತ್ತೇನ್ ನೀರ್ ಬಿಡೋದು ಅಷ್ಟೇ. ನಾವ್ ಇನ್ನೇನು ಕೇಳ್ಕೊಳ್ಳಲ್ಲ. 5ಕ್ಕೆ ಡಿಸ್ಚಾರ್ಜ್ ಮಾಡಿದ್ರೆ ಈ ತಿಂಗಳೆಲ್ಲ ಒಟ್ಲಾಗ್ತಾರೆ. ಮುಂದಿನ ತಿಂಗಳು ಒಳಗಡೆ ನಾಟಿ ಮುಗಿಸ್ಬೇಕು. ನಾವು ಹಿಂದೆ ಹೇಳ್ತಿದ್ದೋ ಮಕ್ಕೆ ಮಳೆ ನಾಟಿ ಆಗಿದ್ರೆ ಭತ್ತ ಚೆನ್ನಾಗಿ ಬರ್ತದೆ ಅಂತ. ಮಕ್ಕೆ ಮಳೆ ಇನ್ನೇನು ಈ ಮಳೆ ಕಳೆದ್ರೆ ಮಕ್ಕೆ ಮಳೆ ಬರ್ತದೆ. ಇನ್ನು ಆ ದೃಷ್ಟಿಯಿಂದ ನಮ್ಗೆ ಅವು ಬೇಡಿ ಸರ್. ನಮ್ಗೆ ನಾವು ರೈತರವೆಲ್ಲ ಕೇಳಿಕ್ಕಿಲ್ಲ. ನಮ್ಗೇನು ನೀವು ನೀರು ಬಿಡಬೇಕು, ನಾವು ಭತ್ತ ಬೆಳಿಬೇಕು. ತಕ್ಷಣ 5ನೇ ತಾರೀಕಿಗೆ ಬಿಡೋಂಗೆ ಒಂದು ವ್ಯವಸ್ಥೆ ಮಾಡಿ ಹೇಳಿ. ಅವ್ರು ಯಾರೋ ನಿಮ್ಮ ಮಿನಿಸ್ಟ್ರುಗಳು ಯಾರಿಗೆ ಹೇಳಿ, ಯಾಕೆಂದ್ರೆ ಅವ್ರಿಗೇನು ಗೊತ್ತಿರಿಕ್ಕಿಲ್ಲ ಪಾಪ. ನಮ್ಗೆ ಹೇಳಿ, ನಾವು ಆ ರೀತಿ ಮಾತಾಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕರ್ನಾಟಕ